ನಾನು ಮಾಡ್ತಾ ಇದ್ರೆ ಕೆಲಸ ಬಂದು ಎಲ್ಲ ಗಲೀಜ್ ಮಾಡ್ಬಿಡ್ತಾಳೆ ಚೈತ್ರ. ನಿನ್ನೆ ಚಳಿ ಜ್ವರ ಬಂದಿತ್ತಲ್ಲ ಯಾರಿಗೋ ಇಲ್ಲಿ ಏನ್ ಇಷ್ಟೊಂದು ಮಂಡೇನಾ ಗ್ಯಾಪ್ಸ್ ಯಾವಾಗ ನಂಗೆ ದಿನಗಳು ಮಾಡ್ತಾ ಇರ್ತೀನಿ. ಯಾವ ಆರೋಪಕ್ಕೆ ನನ್ನನ್ನ ಈ ರೀತಿ ಮಾಡ್ತಿದ್ದಾರೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕನ್ನಡದ ಬಿಗ್ ಬಾಸ್ ಮನೆ ಹೊಸ ಹೊಸ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಇದರ ನಡುವೆ ರಜತ್ ಹೊಡೆತಕ್ಕೆ ಚೈತ್ರ ಕುಂದಾಪುರ ವಿಲವಿಲ ಅಂತ ಕಣ್ಣೀರನ್ನ ಇಡ್ತಿದ್ದಾರೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡು ಮುನ್ನೋಗ್ತಾ ಇದೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿ ಚೈತ್ರ ಹೊಸ ಅವತಾರವೇ ಇದೆ. ಹೌದು, ಚೈತ್ರ ಬಣ್ಣ ಬಣ್ಣದ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಬಯಲಾಗಿದೆ ಅಂತ ಸ್ವತಃ ಸ್ಪರ್ಧಿಗಳೇ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ ವೀಕೆಂಡ್ನಲ್ಲಿ ಬೇಕಂತಾನೆ ಚೈತ್ರ ಅನಾರೋಗ್ಯ ಅಂತ ವಿಚಿತ್ರ ವರ್ತನೆ ಮಾಡ್ತಾರೆ ಅಂತ ರಜತ್ ಅವರನ್ನ ಕೆಣಕಿದ್ದಾರೆ. ಇದಕ್ಕೆ ಚೈತ್ರ ಭಾವುಕರಾಗಿದ್ದಾರೆ. ಆರೋಪಗಳನ್ನ ಸಾಬೀತು ಮಾಡದೆ ಹೋದ್ರೆ ಬಳಿಕ ಬಕ್ರ ಆಗ್ತೀನಿ ಅಂತ ಚೈತ್ರ ವಿಲವಿಲನೆ ಕಣ್ಣೀರನ್ನ ಇಟ್ಟಿದ್ದಾರೆ. ಒಂದು ಆರೋಪಗಳನ್ನು ನಾನು ಸಾಬೀತು ಮಾಡ್ಕೊಳ್ಳದೆ ಹೋದ್ರೆ ಬಳಿಕ ಬಕ್ರ ತರ ಎಲ್ಲರೂ ಮಾಡಿರೋ ಆರೋಪಗಳನ್ನು ತಲೆ ಮೇಲೆ ತಗೊಳ್ಬೇಕಾಗತ್ತೆ ನಾನು. ಇದರ ನಡುವೆ ಎಲ್ಲ ಮಾತುಗಳಿಗೂ ಕೂಡ ಸಮಯವೇ ಉತ್ತರ ನೀಡುತ್ತೆ ಅಂತ ಚೈತ್ರ ಚೀಟಿಯೊಂದನ್ನ ದೇವರಿಗೆ ಅರ್ಪಿಸಿದ್ದಾರೆ. ಆದರೆ ಕುತೂಹಲಕ್ಕೆ ಕಾರಣವಾಗಿದ್ದು ಚೈತ್ರ ಬರೆದ ಚೀಟಿ ಪ್ರಸಾದ ರೀತಿಯಲ್ಲಿ ಕೆಳಗೆ ಬಿದ್ದಿದೆ. ಈ ಮೂಲಕ ಚೈತ್ರ ಬೇಡಿದ ಉತ್ತರ ಸಿಕ್ಕೇ ಬಿಡ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಸಮಯ ಬರುತ್ತೆ, ಸಮಯನೇ ಉತ್ತರ ಕೊಡುತ್ತೆ. ಹೊರ ಜಗತ್ತಿನಲ್ಲಿ ಬಣ್ಣ ಬಣ್ಣದ ಭಾಷಣಗಳ ಮೂಲಕ ಇಮೇಜ್ ಅನ್ನ ಕಟ್ಟುಕೊಂಡಿದ್ದ ಚೈತ್ರ ಕುಂದಾಪುರ ಅವರ ಬಣ್ಣ ಬಿಗ್ ಬಾಸ್ ಮನೆಯಲ್ಲಿ ಬಯಲಾಗಿದೆ. ಇನ್ನು ಮಾತಿನ ಬಲದಿಂದಲೇ ಗೆಲ್ಲಬಲ್ಲೆ ಎಂಬ ಭ್ರಮೆಯಲ್ಲಿದ್ದ ಚೈತ್ರ ಅವರಿಗೆ ಬಿಗ್ ಬಾಸ್ ಶೋನಲ್ಲಿ ಮಾತೆ ಮುಳುವಾದಂತೆ ಕಾಣಿಸ್ತಾ ಇದೆ. ಅದು ಅವರಿಗೂ ಕೂಡ ಅರ್ಥ ಆಗಿದೆ. ಬಿಗ್ ಬಾಸ್ಗೆ ಬಂದಿದ್ದು ತನ್ನ ತಪ್ಪು ನಿರ್ಧಾರ ಅಂತ ಚೈತ್ರ ಹೇಳಿದ್ದಾರೆ. ಇನ್ನು ಚೈತ್ರ ಕುಂದಾಪುರ ಅವರು ಹೆಜ್ಜೆ ಹೆಜ್ಜೆಗೂ ಸುಳ್ಳನ್ನ ಹೇಳ್ತಾರೆ ಅಂತ ಬಿಗ್ ಬಾಸ್ ಮನೆಯ ಬಹುತೇಕರು ಆರೋಪಿಸಿದ್ದಾರೆ. ವೀಕೆಂಡ್ ಬಂದ ಕೂಡಲೇ ಅನಾರೋಗ್ಯ ಎನ್ನುವ ಅವರ ವರ್ತನೆ ಬಗ್ಗೆ ಸ್ವತಃ ಸುದೀಪ್ ಅವರು ಕೂಡ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಈ ಮೊದಲು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನ ಮೀರಿದಾಗ್ಲೂ ಚೈತ್ರಾಗೆ ಸುದೀಪ್ ಅವರು ಸಖತ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು. ಆದ್ರೆ ಚೈತ್ರ ಈಗ ಬಿಗ್ ಬಾಸ್ ಮನೆಯನ್ನ ಆರಿಸಿದ್ದೇ ತಪ್ಪಾಯ್ತು ಅಂತ ಸ್ವತಃ ಅವರೇ ಹೇಳ್ತಿದ್ದಾರೆ. ಸರಿ ಇದೀನ ನಾನು ನಾಟಕ ಮಾಡ್ತಿದ್ದೀನಲ್ಲ, ಇಲ್ಲ ಆಡ್ಕೊಂಡು ಒಂದೊಂದು ವ್ಯಂಗ್ಯದ ಮಾತುಗಳಿಗೂ ಇದೆಲ್ಲ. ಕಳೆದ ವೀಕೆಂಡ್ ನಲ್ಲಿ ಚೈತ್ರ ಕುಂದಾಪುರ ಅವರನ್ನ ಅನೇಕರು ಕಸಕ್ಕೆ ಹೋಲಿಸಿದ್ರು. ಅದಕ್ಕೆ ಎಲ್ಲರೂ ನೀಡಿದ ಪ್ರಮುಖ ಕಾರಣವೇ ಅವರ ಮಾತು. ಈ ಎಲ್ಲ ಘಟನೆಗಳಿಂದ ಚೈತ್ರಾಗೆ ಬೇಸರ ಆಗಿದೆ. ಅದಕ್ಕೆ ಬಿಗ್ ಬಾಸ್ ಮನೆ ನನಗಲ್ಲ, ತಪ್ಪು ನಿರ್ಧಾರವನ್ನ ತೆಗೆದುಕೊಂಡೆ. ಶಾಲೆಗೆ ಹೋಗುವವರು ಶಾಲೆಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗುವವರು ದೇವಸ್ಥಾನಕ್ಕೆ ಹೋಗಬೇಕು, ಇನ್ನು ಪಬ್ಗೆ ಹೋಗುವವರು ಪಬ್ಗೆ ಹೋಗಬೇಕು ಅಂತ ಚೈತ್ರ ಕುಂದಾಪುರ ಅವರು ಬೇಸರವನ್ನ ಹೊರಗಾಕಿದ್ದಾರೆ. ಏನೇ ಆದ್ರೂ ಚೈತ್ರ ಅವರು ತಮ್ಮ ಮಾತಿನ ದಾಟಿಯನ್ನ ಬದಲಾಯಿಸಿಕೊಂಡಿಲ್ಲ. ನಿಖರವಾಗಿ ವಾದ ಮಾಡುವ ಬದಲು ಕೇವಲ ಏರು ಧ್ವನಿಯಲ್ಲೇ ಜಗಳ ಆಡ್ತಿದ್ದಾರೆ. ಅದನ್ನೇ ಮಾತುಗಾರಿಕೆ ಎಂಬ ಭ್ರಮೆಯಲ್ಲಿದ್ದಾರೆ ಅವರು. ಒಟ್ಟಲ್ಲಿ ಚೈತ್ರ ಕುಂದಾಪುರ ಭಾವುಕರಾಗಿ ಕಣ್ಣೀರಿಡ್ತಾ ದೇವಿಯ ಮುಂದೆ ಕೂತು ತಮ್ಮದೇ ಆಗಿರೋ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ. ಇಲ್ಲ ಆಡ್ಕೊಂಡು ಒಂದೊಂದು ವ್ಯಂಗ್ಯದ ಮಾತುಗಳಿಗೂ ಇದೆಲ್ಲ. ಸಮಯ ಬರುತ್ತೆ, ಸಮಯನೇ ಉತ್ತರ ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮೂಲಕ ಚೈತ್ರ ಕುಂದಾಪುರಗೆ ಉತ್ತರ ಸಿಕ್ಕೇ ಬಿಡ್ತಾ ಅನ್ನೋ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.